ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸರಿಯಾದಂಥ ಅನುಮತಿಯನ್ನು ಪಡೆದೇ ಇರೋದ್ರಿಂದ ಸೀಸನ್ ಅಂದರೆ 12ರ ಸೀಸನ್ ಬಿಗ್ ಬಾಸ್ ಸದ್ಯ ಈಗ ಬಂದ್ ಆಗಿರುವಂಥದ್ದು. ಅಲ್ಲಿ ಇದ್ದಂಥ 17 ಸ್ಪರ್ಧಿಗಳು ಈಗ ಹೊರಗಡೆ ಹೋಗಿರುವಂಥದ್ದು. ಬೆಳಗಾವಿ ಜನ ಈ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಅವರನ್ನು ಕೂಡ ನಾನು ನೇರವಾಗಿ ಮಾತನಾಡಿಸುವ ಕೆಲಸವನ್ನು ಕೂಡ ಈಗ ಮಾಡ್ತೀನಿ. ಮೇಡಮ್, ಬಿಗ್ ಬಾಸ್ 12ರ ಸೀಸನ್ ಬಂದ್ ಆಗಿರುವಂಥದ್ದು ಅನುಮತಿ ಅಂದರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಅನುಮತಿಯನ್ನು ಪಡೆದಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಈಗಾಗಲೇ ಸೀಸ್ ಮಾಡಿದ್ದಾರೆ. ಅಲ್ಲಿರುವಂಥ 17 ಜನ ಸಿಬ್ಬಂದಿ ಏನು ಸ್ಪರ್ಧಾಳುಗಳು ಕೂಡ ಹೊರಗಡೆ ಹೋಗಿದ್ದಾರೆ. ಹೌದು ಸರ್, ಯಾಕಂದರೆ ಇವರು ಇಂಥ ದೊಡ್ಡ ಒಂದು ರಿಯಾಲಿಟಿ ಶೋ ಮಾಡ್ತಿದ್ದಾರೆ ಅಂದಮೇಲೆ ಅವರು ವಾಯು ಮಾಲಿನ್ಯದ್ದು ಜಿಲ್ಲಾಡಳಿತದ್ದು ಎಲ್ಲದೂ ಪರ್ಮಿಷನ್ ತೊಗೊಂಡು ಮಾಡಬೇಕಿತ್ತು. ಅದು ಅವ್ರ ಜವಾಬ್ದಾರಿ ಆಗಿರುತ್ತೆ. ಮತ್ತು ತುಂಬ ಕಂಟೆಸ್ಟೆಂಟು ತುಂಬ ಒಂದು ದೊಡ್ಡ ಆಸೆ ಇಟ್ಕೊಂಡು ನಮ್ಮ ಫ್ಯೂಚರ್ ಚೆನ್ನಾಗಾಗತ್ತೆ ಅನ್ನೋ ನಿರೀಕ್ಷೆಯಿಂದ ಹೋಗಿರ್ತಾರೆ. ಅವರಿಗೂ ನಿರಾಸೆ ಆಗಿದೆ. ಹಾಗಲ್ಲದೆ ನಮಗೇನು ಪ್ರೇಕ್ಷಕರಿಗೂ ನಾವು ದಿನ ನಮಗೊಂದು 9 o'clock ಅಂದರೆ ಎಂಟರ್ಟೈನ್ಮೆಂಟ್ ಇರ್ತಿತ್ತು, ಅದೂ ನಮಗೆಲ್ಲ ನಿರಾಸೆ ಆಗಿದೆ. ಅವರೆಲ್ಲ ಪರ್ಮಿಷನ್ ತೊಗೊಂಡು ಮತ್ತು ಪುನಃ ಸ್ಟಾರ್ಟ್ ಮಾಡಬೇಕು ಬಿಗ್ ಬಾಸ್, ಮತ್ತು ಪುನಃ ಸ್ಟಾರ್ಟ್ ಆಗಬೇಕು ಪ್ರೋಗ್ರಾಮ್ ಅನ್ನೋದೇ ನಮ್ಮ ಆಸೆ ಆಗಿದೆ. ಮೇಡಮ್, ತಾವೇನು ಹೇಳ್ತೀರಿ? ಪ್ರಮುಖವಾಗಿ ನಮ್ಮ ಬೆಳಗಾವಿಯಿಂದ ಮಾಳು ನಿಪ್ನಾಳ್ ಅನ್ನೋ ಒಬ್ಬ ಜಾನಪದ ಕಲಾವಿದ ಹೋಗಿದ್ದಾರೆ. ಗ್ರಾಮೀಣ ಸೊಗಡಿಗಿರುವಂಥ ಮಲ್ಲಮ್ಮ ಅವರು ಕೂಡ ಹೋಗಿದ್ದಾರೆ. ಸಾಕಷ್ಟು ಸ್ಪರ್ಧಾಳುಗಳಿಗೆ ಜೊತೆಗೆ ಜನರಿಗೂ ಕೂಡ ಇದು ನಿರಾಸೆ ಆಗಿದೆ ಅಂತೀರಿ? ಹೌದು ಸರ್, ನಮ್ಮ ಮೇಡಮ್ ಅವ್ರು ಹೇಳಿದ ಹಾಗೆ ಅವರೆಲ್ಲರೂ ನಮ್ಮ ಪರ್ಮಿಷನ್ ತೊಗೊಂಡು ಮತ್ತೊಮ್ಮೆ ಸ್ಟಾರ್ಟ್ ಮಾಡು, ಇದನ್ನು ನಂಬ್ಕೊಂಡು ತುಂಬ ಜನ ಇದ್ದಾರೆ, ಅಲ್ಲೂ ವರ್ಕರ್ಸು ಇದ್ದಾರೆ. ಅದೆಲ್ಲ ಮಾಡಿಕೊಂಡು ನಮಗೂ ಎಲ್ಲ ಯಾರಿಗೂ ನಿರಾಶೆ ಮಾಡದ ಹಾಗೆ ಮತ್ತೊಮ್ಮೆ ಸ್ಟಾರ್ಟ್ ಮಾಡಬೇಕಂತ ಕೇಳ್ಕೊತೀವಿ ಸರ್. ಮೇಡಮ್, ಈಗ ಅಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ದಾರೆ, ಅವ್ರಿಗೆ ಅಷ್ಟು ಇರಲಿಲ್ವಾ ಅನ್ನಂತ ಅಂದರೆ ಅನುಮತಿ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ಮಾಡಬೇಕಿತ್ತು ರೀ ಸರ್. ಅವೆಲ್ಲ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಮಾಡಬೇಕಲ್ಲ ಅವೆಲ್ಲ ಫಾಲೋ ಮಾಡಬೇಕ್ರಿ ಸರ್. ಇನ್ನೂ ಪ್ರೊಸೀಜರ್ ಇದ್ದರೂ ಮಾಡಬೇಕಂತ ನಾವು ಅವ್ರಿಗೆಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಇನ್ನೊಮ್ಮೆ ಪುನಃ ಸ್ಟಾರ್ಟ್ ಮಾಡ್ಬೇಕಂತೇಳಿ ನಾವು ಕೇಳ್ಕೊತಿದ್ವಿ. ನೋಡ್ತಿದ್ರಿ ಮೇಡಮ್? ದಿನಾಲೂ ನೋಡ್ತಿದ್ರಿ? 2 ವಾರ ಆಯಿತು. ಹೌದು, ನೋಡ್ತೀವಿ ಸರ್, ನೋಡ್ತೀವಿ. ಚೆನ್ನಾಗಿದೆ. ಮಲ್ಲಮ್ಮ ಅಂಥೇಳಿ, ನಿಪ್ನಾಳ್ ಅಂಥೇಳಿ ಅವರು ಚೆನ್ನಾಗಿ ಮಾಡ್ತಾಯಿದ್ರು. ತುಂಬ ಒಳ್ಳೆಯ ಕಾರ್ಯಕ್ರಮ, ಎಲ್ಲರೂ ಕುಂತು ನೋಡುವ ಹಾಗೆ ಇದೆ, ಚೆನ್ನಾಗಿದೆ. ಮೇಡಮ್, ತಾವೇನು ಹೇಳ್ತೀರಿ? ಅವರು ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ನಾವು ಅಂದ್ರೆ ಅನುಮತಿ ಪಡಿಬೇಕಿತ್ತು. ಅನುಮತಿ ಪಡಿಬೇಕು ಅಂತ ಹೇಳ್ತೀವಿ. ಮೇಡಮ್, ತಾವೇನು ಹೇಳ್ತೀರಿ? ದೊಡ್ಡ ರಿಯಾಲಿಟಿ ಶೋ ಅರ್ಧದಲ್ಲೇ ಬಂದಾಗಿದೆ. ನಮಸ್ಕಾರ ಸರ್. ಇದು ಎಲ್ಲ ಅಭಿಮಾನಿಗಳು ಅದನ್ನು ನೋಡೋದರಿಂದ ಪುನಃ ಸ್ಟಾರ್ಟ್ ಆಗಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಅಲ್ಲ, ಅನುಮತಿಯನ್ನು ಪಡೆದಿಲ್ಲ ಮೇಡಮ್. ಅಷ್ಟು ದೊಡ್ಡ ಕಾರ್ಯಕ್ರಮ ನೀವೆಲ್ಲ ನಿರೀಕ್ಷೆ ಇಟ್ಕೊಂಡಿರಿ, ಆದರೆ ಅನುಮತಿ ಪಡೆದಿಲ್ಲ, ಈ ರೀತಿ ಆಗಿದೆ. ಅದು ಎಲ್ಲ ಪ್ರೇಕ್ಷಕರದ್ದು ಶುರು ಆಗಬೇಕಂತ ಇಚ್ಛೆ ಇದೆ, ಪ್ರಾರಂಭ ಆಗಬೇಕು ಇದು. ಬೆಳಗಾವಿ ಜನ ಹೇಳ್ತಿರುವಂಥದ್ದು. ಮೇಡಮ್, ತಾವು ಕೂಡ ಬಿಗ್ ಬಾಸ್ ಅಭಿಮಾನಿ ಅನ್ಕೋತೀನಿ, ನೋಡಿದ್ದೀರಿ ಮೇಡಮ್? ಡೈಲಿ ನೋಡ್ತಾ ಇರ್ತೀವಿ. ಕಲರ್ಸಲ್ಲಿ ಇದು 9 ಗಂಟೆದಿಂದ 10 ಗಂಟೆವರೆಗೂ ಚಾಲು ಆಗ್ತೈತಿ, ನೋಡ್ತಿರ್ತೀವಿ. ನಮಗೆ ಟೈಮ್ ಪಾಸ್ ಆಕಿತ್ತು. ಮತ್ತು ಅವರೆಲ್ಲ ಮಾಲಿನ್ಯ ಮಂಡಳದಿಂದ ಪರ್ಮಿಷನ್ ತೊಗೊಂಡು ಚಾಲು ಮಾಡಿದರೆ ಇದೇನು ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಈಗಾದರೂ ಏನು ತಪ್ಪಿಲ್ಲ ರೀ, ತೊಗೊಂಡು ಚಾಲು ಮಾಡ್ಬೇಕಂತೇಳಿ ನಮ್ಮ ಆಸೆ. ಅಂದ್ರೆ ಆರಂಭ ಆಗತ್ತೆ ಅನ್ನೋ ನಿರೀಕ್ಷೆ ಇದೆ ಮೇಡಮ್ ನಿಮಗೆ? ಆಗತ್ತೆ ರೀ, ಅಂದ್ರೆ ಅಷ್ಟು ಭರೋಸಾ ಇದೆ ರೀ, ಮಾಡ್ತಾರೆ ಅಂತ ಅನಿಸ್ತೈತಿ ನಮಗೆ. ಮಾಡಬೇಕು ಅಂತ ನಮ್ಮ ಅಭಿಪ್ರಾಯನೂ ಅದೇ. ಮೇಡಮ್, ತಾವೇನೇ? ಬಿಗ್ ಬಾಸ್ ಅನ್ನೋದು ಅತ್ಯಂತ ಜನಪ್ರಿಯ ಒಂದು ಕಾರ್ಯಕ್ರಮ. ಮತ್ತು ದೊಡ್ಡ ನಟರಾದಂಥ ಸುದೀಪ್ ಅವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ದೊಡ್ಡ ಅಭಿಮಾನಿಗಳು ಈ ನಮ್ಮ ರಾಜ್ಯದಲ್ಲಿ ಅಷ್ಟಲ್ಲ, ಇಡೀ ದೇಶದಲ್ಲೇ ಇದ್ದಾರೆ. ಅದಕ್ಕೆ ನಡೆಸ್ಕೊಡ್ಬೇಕು, ಮತ್ತೊಮ್ಮೆ ಅದನ್ನು ನಡೆಸ್ಕೊಡ್ಬೇಕು. ಮತ್ತು ಸ್ಪರ್ಧೆಗಳು ಭಾಳ ಚೆನ್ನಾಗಿ ಆಡ್ತಾ ಇದ್ದಾರೆ. ಮತ್ತು ಉತ್ತರ ಕರ್ನಾಟಕದ ಸ್ಪರ್ಧೆಗಳು ಸಾಕಷ್ಟು ಈ ಸಲ ಇದ್ದಾರೆ, ಅದರಲ್ಲಿ ಭಾಗವಹಿಸಿದ್ದಾರೆ. ಆಗಬೇಕು, ಆಗ್ಬೇಕಂತಾರೆ. ಮತ್ತೊಮ್ಮೆ ಪ್ರಾರಂಭ ಆಗ್ಬೇಕು. ಇಷ್ಟ ಆಗಲಿಲ್ಲ ಅಂದರೆ ಭಾಳ ದೊಡ್ಡ ನಿರಾಸೆ, ಜನರಿಗೆ ದೊಡ್ಡ ನಿರಾಸೆ. ಮತ್ತು ಲಕ್ಷಾಂತರ ಜನ ಓಟ್ ಹಾಕ್ತಾರೆ, ಅಂದ್ರೆ ಅಷ್ಟು ಜನ ಆ ಕಾರ್ಯಕ್ರಮ ನೋಡ್ತಾರೆ, ಅಂದ್ರೆ ಮತ್ತು ಆಗಬೇಕು. ಅಲ್ಲ ಮೇಡಮ್, ಇಷ್ಟೆಲ್ಲ ಹೇಳ್ತಿದ್ದೀರಿ, ಆದರೆ ಅನುಮತಿನೇ ಪಡೆದಿಲ್ಲಲ್ಲ ಅವರು. ಅನುಮತಿ ಅಲ್ಲಿ ಏನು ಮಿಸ್ಟೇಕ್ ಆಗೈತೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಇಂಥ ರಿಯಾಲಿಟಿ ಶೋ ಬಹುಶಃ ಅವರು ಕೇಳಿರ್ಬೋದು, ಅಥವಾ ಏನೂ ಗೊತ್ತಿಲ್ಲ, ಅದು ಆಗಿರ್ಬೋದು, ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿರ್ಬೋದು. ಇದಿಷ್ಟು ಬೆಳಗಾವಿಯ ಜನ ಹೇಳ್ತಿರುವಂಥದ್ದು. ಒಂದು ಏನು ಮಾಲಿನ್ಯ ನಿಯಂತ್ರಣ ಮಂಡಳಿ ಏನಿತ್ತು ಅದೆಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು, ಮತ್ತು ಬಿಗ್ ಬಾಸ್ ಸೀಸನ್ 12 ಮತ್ತೆ ಪ್ರಾರಂಭ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಏನು ಜನತೆ ಕೂಡ ಇಲ್ಲಿ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪಟ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸರಿಯಾದಂಥ ಅನುಮತಿಯನ್ನು ಪಡೆದೇ ಇರೋದ್ರಿಂದ ಸೀಸನ್ ಅಂದರೆ 12ರ ಸೀಸನ್ ಬಿಗ್ ಬಾಸ್ ಸದ್ಯ ಈಗ ಬಂದ್ ಆಗಿರುವಂಥದ್ದು. ಅಲ್ಲಿ ಇದ್ದಂಥ
ಏನು 17 ಸ್ಪರ್ಧಿಗಳು ಈಗ ಹೊರಗಡೆ ಹೋಗಿರುವಂಥದ್ದು. ಬೆಳಗಾವಿ ಜನ ಈ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಅವರನ್ನು ಕೂಡ ನಾನು ನೇರವಾಗಿ ಮಾತನಾಡಿಸುವ ಕೆಲಸವನ್ನು ಕೂಡ ಈಗ ಮಾಡ್ತೀನಿ. ಮೇಡಮ್, ಬಿಗ್ ಬಾಸ್ 12 ಸೀಸನ್ ಬಂದ್ ಆಗಿರುವಂಥದ್ದು ಅನುಮತಿ ಅಂದರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಅನುಮತಿಯನ್ನು ಪಡೆದಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಈಗಾಗಲೇ ಸೀಸ್ ಮಾಡಿದ್ದಾರೆ. ಅಲ್ಲಿರುವಂಥ 17 ಜನ ಸಿಬ್ಬಂದಿ ಏನು ಸ್ಪರ್ಧಾಳುಗಳು ಕೂಡ ಹೊರಗಡೆ ಹೋಗಿದ್ದಾರೆ. ಹೌದು ಸರ್, ಯಾಕಂದರೆ ಇವರು ಇಂಥ ದೊಡ್ಡ ಒಂದು ರಿಯಾಲಿಟಿ ಶೋ ಮಾಡ್ತಿದ್ದಾರೆ ಅಂದಮೇಲೆ ಅವರು ವಾಯು ಮಾಲಿನ್ಯದ್ದು ಜಿಲ್ಲಾಡಳಿತದ್ದು ಎಲ್ಲದೂ ಪರ್ಮಿಷನ್ ತೊಗೊಂಡು ಮಾಡಬೇಕಿತ್ತು. ಅದು ಅವ್ರ ಜವಾಬ್ದಾರಿ ಆಗಿರುತ್ತೆ. ಮತ್ತು ತುಂಬ ಕಂಟೆಸ್ಟೆಂಟು ತುಂಬ ಒಂದು ದೊಡ್ಡ ಆಸೆ ಇಟ್ಕೊಂಡು ನಮ್ಮ ಫ್ಯೂಚರ್ ಚೆನ್ನಾಗಾಗತ್ತೆ ಅನ್ನೋ ನಿರೀಕ್ಷೆಯಿಂದ ಹೋಗಿರ್ತಾರೆ. ಅವರಿಗೂ ನಿರಾಸೆ ಆಗಿದೆ. ಹಾಗಲ್ಲದೆ ನಮಗೇನು ಪ್ರೇಕ್ಷಕರಿಗೂ ನಾವು ದಿನ ನಮಗೊಂದು 9 o'clock ಅಂದರೆ ಎಂಟರ್ಟೈನ್ಮೆಂಟ್ ಇರ್ತಿತ್ತು, ಅದೂ ನಮಗೆಲ್ಲ ನಿರಾಸೆ ಆಗಿದೆ. ಅವರೆಲ್ಲ ಪರ್ಮಿಷನ್ ತೊಗೊಂಡು ಮತ್ತು ಪುನಃ ಸ್ಟಾರ್ಟ್ ಮಾಡಬೇಕು ಬಿಗ್ ಬಾಸ್, ಮತ್ತು ಪುನಃ ಸ್ಟಾರ್ಟ್ ಆಗಬೇಕು ಪ್ರೋಗ್ರಾಮ್ ಅನ್ನೋದೇ ನಮ್ಮ ಆಸೆ ಆಗಿದೆ. ಮೇಡಮ್, ತಾವೇನು ಹೇಳ್ತೀರಿ? ಪ್ರಮುಖವಾಗಿ ನಮ್ಮ ಬೆಳಗಾವಿಯಿಂದ ಮಾಳು ನಿಪ್ನಾಳ್ ಅನ್ನೋ ಒಬ್ಬ ಜಾನಪದ ಕಲಾವಿದ ಹೋಗಿದ್ದಾರೆ. ಗ್ರಾಮೀಣ ಸೊಗಡು ಇರುವಂಥ ಮಲ್ಲಮ್ಮ ಅವರು ಕೂಡ ಹೋಗಿದ್ದಾರೆ. ಸಾಕಷ್ಟು ಸ್ಪರ್ಧಾಳುಗಳಿಗೆ ಜೊತೆಗೆ ಜನರು ಕೂಡ ಇದು ನಿರಾಶೆ ಆಗಿದೆ ಅಂತೀರಿ? ಹೌದು ಸರ್, ನಮ್ಮ ಮೇಡಮ್ ಅವ್ರು ಹೇಳಿದ ಹಾಗೆ ಅವರೆಲ್ಲರೂ ನಮ್ಮ ಪರ್ಮಿಷನ್ ತೊಗೊಂಡು ಮತ್ತೊಮ್ಮೆ ಸ್ಟಾರ್ಟ್ ಮಾಡು, ಇದನ್ನು ನಂಬ್ಕೊಂಡು ತುಂಬ ಜನ ಇದ್ದಾರೆ, ಅಲ್ಲೂ ವರ್ಕರ್ಸು ಇದ್ದಾರೆ. ಅದೆಲ್ಲ ಮಾಡಿಕೊಂಡು ನಮಗೂ ಎಲ್ಲ ಯಾರಿಗೂ ನಿರಾಶೆ ಮಾಡದ ಹಾಗೆ ಮತ್ತೊಮ್ಮೆ ಸ್ಟಾರ್ಟ್ ಮಾಡಬೇಕಂತ ಕೇಳ್ಕೊತೀವಿ ಸರ್. ಮೇಡಮ್, ಈಗ ಅಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ದಾರೆ, ಅವ್ರಿಗೆ ಅಷ್ಟು ಇರಲಿಲ್ವಾ ಅನ್ನಂತ ಅಂದರೆ ಅನುಮತಿ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ಮಾಡಬೇಕಿತ್ತು ರೀ ಸರ್. ಅವೆಲ್ಲ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಮಾಡಬೇಕಲ್ಲ ಅವೆಲ್ಲ ಫಾಲೋ ಮಾಡಬೇಕ್ರಿ ಸರ್. ಇನ್ನೂ ಪ್ರೊಸೀಜರ್ ಇದ್ದರೂ ಮಾಡಬೇಕಂತ ನಾವು ಅವ್ರಿಗೆಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಇನ್ನೊಮ್ಮೆ ಪುನಃ ಸ್ಟಾರ್ಟ್ ಮಾಡ್ಬೇಕಂತೇಳಿ ನಾವು ಕೇಳ್ಕೊತೀವಿ. ನೋಡ್ತಿದ್ರಿ ಮೇಡಮ್, ದಿನಾಲೂ ನೋಡ್ತಿದ್ರಿ? 2 ವಾರ ಆಯಿತು. ಹೌದು, ನೋಡ್ತೀವಿ ಸರ್, ನೋಡ್ತೀವಿ. ಚೆನ್ನಾಗಿದೆ. ಮಲ್ಲಮ್ಮ ಅಂಥೇಳಿ, ನಿಪ್ನಾಳ್ ಅಂಥೇಳಿ ಅವರು ಚೆನ್ನಾಗಿ ಮಾಡ್ತಾಯಿದ್ರು. ತುಂಬ ಒಳ್ಳೆಯ ಕಾರ್ಯಕ್ರಮ, ಎಲ್ಲರೂ ಕುಂತು ನೋಡುವ ಹಾಗೆ ಇದೆ, ಚೆನ್ನಾಗಿದೆ. ಮೇಡಮ್, ತಾವೇನು ಹೇಳ್ತೀರಿ? ಅವರು ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕು ಅಂತೇಳಿ ನಾವು ಅಂದ್ರೆ ಅನುಮತಿ ಪಡಿಬೇಕಿತ್ತು. ಅನುಮತಿ ಪಡಿಬೇಕು ಅಂತ ಹೇಳ್ತೀವಿ. ಮೇಡಮ್, ತಾವೇನು ಹೇಳ್ತೀರಿ? ದೊಡ್ಡ ರಿಯಾಲಿಟಿ ಶೋ ಅರ್ಧದಲ್ಲೇ ಬಂದಾಗಿದೆ. ನಮಸ್ಕಾರ ಸರ್. ಇದು ಎಲ್ಲ ಅಭಿಮಾನಿಗಳು ಅದನ್ನು ನೋಡೋದರಿಂದ ಪುನಃ ಸ್ಟಾರ್ಟ್ ಆಗಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಅಲ್ಲ, ಅನುಮತಿಯನ್ನು ಪಡೆದಿಲ್ಲ ಮೇಡಮ್. ಅಷ್ಟು ದೊಡ್ಡ ಕಾರ್ಯಕ್ರಮ ನೀವೆಲ್ಲ ನಿರೀಕ್ಷೆ ಇಟ್ಕೊಂಡಿರಿ, ಆದರೆ ಅನುಮತಿ ಪಡೆದಿಲ್ಲ, ಈ ರೀತಿ ಆಗಿದೆ. ಅದು ಎಲ್ಲ ಪ್ರೇಕ್ಷಕರದ್ದು ಶುರು ಆಗಬೇಕಂತ ಇಚ್ಛೆ ಇದೆ, ಪ್ರಾರಂಭ ಆಗಬೇಕು ಇದು. ಬೆಳಗಾವಿ ಜನ ಹೇಳ್ತಿರುವಂಥದ್ದು. ಮೇಡಮ್, ತಾವು ಕೂಡ ಬಿಗ್ ಬಾಸ್ ಅಭಿಮಾನಿ ಅನ್ಕೋತೀನಿ, ನೋಡಿದ್ದೀರಿ ಮೇಡಮ್? ಡೈಲಿ ನೋಡ್ತಾ ಇರ್ತೀವಿ. ಕಲರ್ಸಲ್ಲಿ ಇದು 9 ಗಂಟೆದಿಂದ 10 ಗಂಟೆವರೆಗೂ ಚಾಲು ಆಗ್ತೈತಿ, ನೋಡ್ತಿರ್ತೀವಿ. ನಮಗೆ ಟೈಮ್ ಪಾಸ್ ಆಕಿತ್ತು. ಮತ್ತು ಅವರೆಲ್ಲ ಮಾಲಿನ್ಯ ಮಂಡಳದಿಂದ ಪರ್ಮಿಷನ್ ತೊಗೊಂಡು ಚಾಲು ಮಾಡಿದರೆ ಇದೇನು ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಈಗಾದರೂ ಏನು ತಪ್ಪಿಲ್ಲ ರೀ, ತೊಗೊಂಡು ಚಾಲು ಮಾಡ್ಬೇಕಂತೇಳಿ ನಮ್ಮ ಆಸೆ. ಅಂದ್ರೆ ಆರಂಭ ಆಗತ್ತೆ ಅನ್ನೋ ನಿರೀಕ್ಷೆ ಇದೆ ಮೇಡಮ್ ನಿಮಗೆ? ಆಗತ್ತೆ ರೀ, ಅಂದ್ರೆ ಅಷ್ಟು ಭರೋಸಾ ಇದೆ ರೀ, ಮಾಡ್ತಾರೆ ಅಂತ ಅನಿಸ್ತೈತಿ ನಮಗೆ. ಮಾಡಬೇಕು ಅಂತ ನಮ್ಮ ಅಭಿಪ್ರಾಯನೂ ಅದೇ. ಮೇಡಮ್, ತಾವೇನೇ? ಬಿಗ್ ಬಾಸ್ ಅನ್ನೋದು ಅತ್ಯಂತ ಜನಪ್ರಿಯ ಒಂದು ಕಾರ್ಯಕ್ರಮ. ಮತ್ತು ದೊಡ್ಡ ನಟರಾದಂಥ ಸುದೀಪ್ ಅವರು ಈ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ದೊಡ್ಡ ಅಭಿಮಾನಿಗಳು ಈ ನಮ್ಮ ರಾಜ್ಯದಲ್ಲಿ ಅಷ್ಟಲ್ಲ, ಇಡೀ ದೇಶದಲ್ಲೇ ಇದ್ದಾರೆ. ಅದಕ್ಕೆ ನಡೆಸ್ಕೊಡ್ಬೇಕು, ಮತ್ತೊಮ್ಮೆ ಅದನ್ನು ನಡೆಸ್ಕೊಡ್ಬೇಕು. ಮತ್ತು ಸ್ಪರ್ಧೆಗಳು ಭಾಳ ಚೆನ್ನಾಗಿ ಆಡ್ತಾ ಇದ್ದಾರೆ. ಮತ್ತು ಉತ್ತರ ಕರ್ನಾಟಕದ ಸ್ಪರ್ಧೆಗಳು ಸಾಕಷ್ಟು ಈ ಸಲ ಇದ್ದಾರೆ, ಅದರಲ್ಲಿ ಭಾಗವಹಿಸಿದ್ದಾರೆ. ಆಗಬೇಕು, ಆಗ್ಬೇಕಂತಾರೆ. ಮತ್ತೊಮ್ಮೆ ಪ್ರಾರಂಭ ಆಗ್ಬೇಕು. ಇಷ್ಟ ಆಗಲಿಲ್ಲ ಅಂದರೆ ಭಾಳ ದೊಡ್ಡ ನಿರಾಸೆ, ಜನರಿಗೆ ದೊಡ್ಡ ನಿರಾಸೆ. ಮತ್ತು ಲಕ್ಷಾಂತರ ಜನ ಓಟ್ ಹಾಕ್ತಾರೆ. ಅಂದ್ರೆ ಅಷ್ಟು ಜನ ಆ ಕಾರ್ಯಕ್ರಮ ನೋಡ್ತಾರೆ ಅಂದ್ರೆ ಮತ್ತು ಆಗ್ಬೇಕು. ಅಲ್ಲ ಮೇಡಮ್, ಇಷ್ಟೆಲ್ಲ ಹೇಳ್ತಿದ್ದೀರಿ, ಆದ್ರೆ ಅನುಮತಿನೇ ಪಡೆದಿಲ್ಲಲ್ಲ ಅವರು. ಅನುಮತಿ ಅಲ್ಲಿ ಏನು ಮಿಸ್ಟೇಕ್ ಆಗೈತೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಇಂಥ ರಿಯಾಲಿಟಿ ಶೋ ಬಹುಶಃ ಅವರು ಕೇಳಿರ್ಬೋದು, ಅಥವಾ ಏನೂ ಗೊತ್ತಿಲ್ಲ, ಅದು ಆಗಿರ್ಬೋದು, ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿರ್ಬೋದು. ಇದಿಷ್ಟು ಬೆಳಗಾವಿಯ ಜನ ಹೇಳ್ತಿರುವಂಥದ್ದು. ಒಂದು ಏನು ಮಾಲಿನ್ಯ ನಿಯಂತ್ರಣ ಮಂಡಳಿ ಏನಿತ್ತು ಅದೆಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು, ಮತ್ತು ಬಿಗ್ ಬಾಸ್ ಸೀಸನ್ 12 ಮತ್ತೆ ಪ್ರಾರಂಭ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಏನು ಜನತೆ ಕೂಡ ಇಲ್ಲಿ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.